ನಮಸ್ಕಾರ. ಈ ಲ್ಯಾಂಡ್ ಬಂದು 1 ಎಕರೆ ಇರುವಂಥ ಲ್ಯಾಂಡು. ಈ ಲ್ಯಾಂಡಲ್ಲಿ ರೇಷ್ಮೆ ಇದೆ ನೋಡಿ. 1 ಎಕರೆ ಒಳಗಡೆ ರೇಷ್ಮೆ ತೋಟ. ಸುಮಾರು 150 ಮರಿಗಾಗುವಂಥ ಒಂದು ರೇಷ್ಮೆ ತೋಟ ಇದು. 150 ಮರಿ ಉಳು ಸಾಕಾಣಿಕೆ ಮಾಡುವಂಥದ್ದು ರೇಷ್ಮೆ ತೋಟ ನೋಡಿ. ಜೊತೆಗೆ 1 ಪಾತಿ 2 ಮತ್ತು 3 ಇದು ಕೂಡ ಈ ಲ್ಯಾಂಡಿಗೆ ಸೇರುವಂಥದ್ದು. ಇದು ಭತ್ತ ಹಾಕ್ಕೊಳ್ತಾರೆ. ಒಂದು ಸ್ವಲ್ಪ ಒಂದು 5-10 ಕುಂಟೆಗೆ ಭತ್ತ ಮಾಡ್ಕೊಂಡಿದ್ದಾರೆ. ಆ ಸೋಲಾರ್ ಫೆನ್ಸ್ ಏನು ಕಾಣ್ತೈತೆ ಇದೇ ಥರ ಬರುತ್ತೆ ನೋಡಿ. ಫಾರ್ಮ್ ಹೌಸು ಪಕ್ಕದಲ್ಲಿ ಫಾರ್ಮ್ ಹೌಸ್ ಮಾಡಿದ್ದಾರೆ ನೋಡಿ. ನೋಡಿ ಇದು ರೇಷ್ಮೆ ನೋಡಿ. ಜನರಲ್ ಲ್ಯಾಂಡ್ ಇದು. ಲೀಗಲ್ ಪೇಪರ್ ಇದೆ. ಒಂದು 10 ತೆಂಗಿನ ಮರಗಳು ಬರುತ್ತೆ ಇದಕ್ಕೆ. ಜೊತೆಗೆ ತೆಂಗಿನ ಮರಗಳು ಕೂಡ ಒಂದು 10 ಇದೆ. ಹಿಡಿದು ಬಿಡುವಂಥ ತೆಂಗಿನ ಮರಗಳು. ಕನಕಪುರ ಟು ಮಳವಳ್ಳಿ ರಸ್ತೆಯಿಂದ ಸುಮಾರು ಒಂದು 5 ಕಿಲೋಮೀಟರ್ ಇರುವಂಥ ಈ ಲ್ಯಾಂಡು ಸರ್ಕಾರಿ ನಕಾಸೆ ರೋಡ್ಗಿದೆ ನೋಡಿ. ತೆಂಗಿನ ಮರಗಳು, ಸಸ್ಮರಗಳಿದು ಒಂದು 10 ತೆಂಗಿನ ಮರಗಳು ಕೂಡ ಬರುತ್ತೆ ಇದರಲ್ಲಿ ನೋಡಿ. ನೋಡಿ ಈ ಏನು ವಿದ್ಯುತ್ ಕಂಬ ಕಾಣ್ತೈತೆ ಅದು ನಿರಂತರ ಜ್ಯೋತಿ ಇರುವಂಥ ವ್ಯವಸ್ಥೆ. 24 ಗಂಟೆ ಕರೆಂಟ್ ಸಿಗುವಂಥದ್ದು ನೋಡಿ. ಎಲ್ಲ ಅಕ್ಕಪಕ್ಕ ಫಾರ್ಮ್ ಹೌಸ್ಗಳೇ ನೋಡಿ. ಇಲ್ಲಿ ಕಾಣುತ್ತೆ ಎಲ್ಲ ಫಾರ್ಮ್ ಹೌಸ್ಗಳು ಮಾಡಿದ್ದಾರೆ ನೋಡಿ. ಇದು ರಸ್ತೆ ಸರ್ಕಾರಿ ನಕಾಸೆ ರೋಡು ನೋಡಿ. ಎಲ್ಲ ಕಲ್ ಫೆನ್ಸ್ ಹಾಕೋಬಿಟ್ಟಿದ್ದಾರೆ ಅವರು. ಈ ಕಡೆ ಕೂಡ ಏನಿದೆ ಕಾರ್ ಆರಾಮಾಗಿ ಬಂದು ಹೋಗುತ್ತೆ. ಅಲ್ಲ ಆ ಕಡೆ ಎಲ್ಲ ನೋಡಿ ಸುತ್ತ ಫಾರ್ಮ್ ಹೌಸ್ಗಳು ಕೂಡ ಇರುವಂಥದ್ದು ನೋಡಿ. ಸುತ್ತ ಫಾರ್ಮ್ ಹೌಸ್ಗಳೇ ಇದೆ ನೋಡಿ. ತೆಂಗಿನ ಮರಗಳು ನೋಡಿ. ಇಳ್ಳು ಸಸಿಗಳಿವೆಲ್ಲ ಚಿಕ್ಕ ಮರಗಳು. ಸುಮಾರು ರಸ್ತೆಗೆ ಒಂದು 70 ಅಡಿ ಬರುತ್ತೆ. ಈಸ್ಟ್ ಫೇಸ್ ಬರುತ್ತೆ ನೋಡಿ. ಇಲ್ಲೇ ಈ ಲ್ಯಾಂಡ್ ಪಕ್ಕದಲ್ಲೇ ಕೂಡ ಟಿ ಸಿ ಇದೆ ನೋಡಿ. 11 kV ಬಂದಿದೆ ನೋಡಿ. ಒಳ್ಳೆ ವ್ಯೂ ಲೊಕೇಶನ್ ಕೂಡ ಇರುವಂಥದ್ದು. ಈ ರೇಷ್ಮೆ ಮತ್ತು ತೆಂಗು ಇರುವಂಥ ಈ ಲ್ಯಾಂಡ್ಗೆ ಬೋರ್ವೆಲ್ ಇಲ್ಲ. ಬೋರ್ವೆಲ್ ಹಾಕೋಬೇಕು. ಪಕ್ಕದ ಇವ್ರ ಲ್ಯಾಂಡ್ ಪಕ್ಕದಲ್ಲೇ ಇದೆ. ಈ ಲ್ಯಾಂಡ್ ಓನರ್ ಪಕ್ಕದಲ್ಲಿ ಕೂಡ ಲ್ಯಾಂಡ್ ಇದೆ. ಅಲ್ಲಿಂದ ಈ ನೀರು ತೊಗೊಂಡಿದ್ದಾರೆ ಇದಕ್ಕೆ. ಬೆಂಗಳೂರಿಂದ ಸುಮಾರು ಒಂದು 82 ಕಿಲೋಮೀಟ್ರ್ ಆಗುತ್ತೆ ಲ್ಯಾಂಡ್ಗೆ. ಅಲಗೂರಿಂದ ಒಂದು 12 ಕಿಲೋಮೀಟ್ರ್ ಆಗುತ್ತೆ. ಟೂ 209 NH ಇಂದ ಅಲಗೂರು ಟು ಕನಕಪುರ, ಅಲಗೂರು ಟು ಮಳವಳ್ಳಿ ರೋಡಿಂದ ಒಂದು 5ರಿಂದ 6 ಕಿಲೋಮೀಟ್ರ್ ಆಗುತ್ತೆ. ಪ್ಯೂರ್ ರೆಡ್ ಸಾಯಿಲ್ ಇದೆ ಭೂಮಿ. ಭೂಮಿ ಬಂದು ಪ್ಯೂರ್ ರೆಡ್ ಸಾಯಿಲ್. ತುಂಬ ಚೆನ್ನಾಗಿದೆ ತೋಟ. ಚಿಕ್ಕದಾಗೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ಒಳ್ಳೆ ಅವಕಾಶ ಇದು. ನಮಸ್ಕಾರ.